ಮಾಧ್ಯಮದಲ್ಲಿ ಹಂಚಿಕೊಂಡಂತ ಸಂದರ್ಭದಲ್ಲಿ ಎಲ್ಲಿಯೂ ಕೂಡ ನನ್ನ ನಾಯಕತ್ವದ ಬಗ್ಗೆ ಮಾತನಾಡಿಲ್ಲ. ಆದ್ರೆ ಅದರ ಬದಲಾಗಿ ಹೋದಂತ ಜಾಗದಲ್ಲಿ ಜೈಕಾರ ಹೋಗುವಂತದ್ದು, ಇಬ್ಬರ ಮುಂದೆ ಆಗುವಂತದ್ದು ಅದು ನಡೆದಿರ್ತಕ್ಕಂಥದ್ದು. ಈಗ ಇರತಕ್ಕಂಥದ್ದು ಸದ್ಯ ಮುಂದೆ DCM DK ಶಿವಕುಮಾರ್ ಅವರು ನಾಯಕತ್ವವಾಗಿ ಫೈಟ್ ಮಾಡಿರ್ತಕ್ಕಂಥದ್ದು ಅದು ಎಷ್ಟು ಮಟ್ಟಿಗೆ ಸತ್ಯವೋ ಅಷ್ಟೇ ಸತ್ಯವಾಗಿ ಕೂಡ ಈಗ ರಾಜಕಾರಣದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಸದ್ಯ CM ಸಿದ್ದರಾಮಯ್ಯನವರು ಹೈಕಮಾಂಡ್ ಮೇಲೆ ಕೂಡ ಆಗ್ತಾ ಇರ್ತಕ್ಕಂಥದ್ದು. ಕಾರಣ ಇಷ್ಟೇನೆ ಬಹಳ ಸ್ಪಷ್ಟವಾಗಿರ್ತಕ್ಕಂಥದ್ದು. ಹೈಕಮಾಂಡ್ ಸದ್ಯ ನನ್ನ ಬದಲಾಯಿಸೋದಿಲ್ಲ ಅಂತಕ್ಕಂತಹ ಒಂದು ಸ್ಪಷ್ಟವಾದಂತಹ ಒಂದು ಸುಳಿವು ಸಿಕ್ಕಿರೋ ಹಿನ್ನೆಲೆಯಲ್ಲೇ ಸದ್ಯ CM ಸಿದ್ದರಾಮಯ್ಯನವರು ಕೂಡ ನನ್ನ ಹೈಕಮಾಂಡ್ ಮೇಲೆ ಹಾಕುವಂತಹ ಸಾಧ್ಯತೆಗಳಾಗಿರ್ತಕ್ಕಂಥ ಹೈಕಮಾಂಡ್ ಮೇಲೆ ಹೆಸರನ್ನು ಹೇಳ್ತಾ ಇರ್ತಕ್ಕಂಥದ್ದು. ಮೊನ್ನೆ ಮೈಸೂರಿಗೆ ತೆರಳಿದಂತಹ ಸಂದರ್ಭದಲ್ಲಿ ನಾನೇ ಮುಂದಿನ 5 ವರ್ಷ CM ಅಂತ ಹೇಳಿದ್ರು. ಅದಾದ ನಂತರ ರಾಜ್ಯ ರಾಜಕಾರಣದಲ್ಲಿ ನಡೆದಂತಹ ಒಂದಷ್ಟು ಬೆಳವಣಿಗೆಗಳು, ಹೈಕಮಾಂಡ್ ಭೇಟಿಗೆ ಅಂತ ಹೇಳಿ ಕೆಲ DK ಆಪ್ತರು ದೆಹಲಿಗೆ ತೆರಳಿದ್ದಂಥದ್ದು, ಮತ್ತೆ ಖರ್ಗೆ ಅವರ ನಿವಾಸದಲ್ಲಿ ಆದಂತಹ ಭೇಟಿ, ಇವೆಲ್ಲದರ ನಂತರ CM ಸಿದ್ದರಾಮಯ್ಯ ಅವರು ಆಂತರಿಕವಾಗಿ ಒಂದಷ್ಟು ಜಟಪಟಿಗಳು ಆಗೋದು ಬೇಡ, ಮತ್ತೆ ಬಹಿರಂಗ ಹೇಳಿಕೆಗಳು, ಇಂತಹ ರಾಜಕೀಯ ಚಟುವಟಿಕೆಗಳು ಆಗೋದಂಥದ್ದು ಬೇಡ, ರಾಜಕೀಯ ಸಂದಿಗ್ಧ ಪರಿಸ್ಥಿತಿ ಉಂಟಾಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ಮೇಲೆ ಹೇಳಿರ್ತಕ್ಕಂಥದ್ದು ಒಂದು. ಈಗ ನೋಡೋದಾದ್ರೆ ಹೈಕಮಾಂಡ್ ಮೇಲೆ ಸ್ಪಷ್ಟವಾಗಿ ಹೇಳಿರೋದಕ್ಕೆ ಕಾರಣ ಇಷ್ಟೇನೆ. ಈ ಹಿಂದೆ ಕೂಡ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾದಂತಹ ಸಂದರ್ಭದಲ್ಲೂ ಕೂಡ ಸಂಪುಟ ಪುನರ್ರಚನೆಗೆ ಒಪ್ಪಿಗೆಯನ್ನ ಕೊಟ್ಟಿದ್ರು ರಾಹುಲ್ ಗಾಂಧಿ ಅವರು. ಅಂದ್ರೆ ಇದರ ಅರ್ಥಾತ್ ರಾಜಕೀಯವಾಗಿ ಚರ್ಚೆ ಆಗುವಂತದ್ದು ಸಂಪುಟ ಪುನರ್ರಚನೆಯನ್ನ ಮಾಡಿದ್ದೆ, ಆದರೆ ಇಲ್ಲಿ ನಾಯಕತ್ವದ ಪ್ರಶ್ನೆ ಬರೋದಿಲ್ಲ ಸದ್ಯಕ್ಕೆ ಅಂತಕ್ಕಂಥದ್ದು. ಸೊ ಈ ಮೂಲಕ ನಾನು ಸೇಫ್ ಅಂತಕ್ಕಂತಹ ಸುಳಿವು ರಾಹುಲ್ ಗಾಂಧಿಯನ್ನು ಭೇಟಿಯಾಗಿದ್ದ ದಿನವೇನೇ CM ಸಿದ್ದರಾಮಯ್ಯ ಕೂಡ ಸಿಕ್ಕಿತ್ತು. ಅದಾದ ನಂತರ ಕೂಡ ಬಹಳ ಆಕ್ಟಿವ್ ಆದಂತಹ DK ಶಿವಕುಮಾರ್ ಏಕಾಏಕಿಯಾಗಿ ಮಧ್ಯಮ ಕಣ್ತಪ್ಪಿನೂ ಕೂಡ ದೆಹಲಿಗೆ ತೆರಳಿ ಖರ್ಗೆ ಅವರನ್ನ ಭೇಟಿಯಾಗಿ ಅವತ್ತು ಸಂಪುಟ ಪುನರ್ರಚನೆಗೆ ಒಪ್ಪಿಗೆ ಕೊಟ್ಟಿದ್ರು ಕೂಡ ರಾಹುಲ್ ಗಾಂಧಿ ಅವರು ಅದಕ್ಕೆ ಬ್ರೇಕ್ ಹಾಕುವಲ್ಲಿ ಯಶಸ್ವಿಯಾದ್ರು. ಆ ನಂತರ ನಾಯಕತ್ವದ ಪ್ರಶ್ನೆಯನ್ನ, ನಾಯಕತ್ವದ ಅಂದ್ರೆ ಪವರ್ ಶೇರಿಂಗ್ ವಿಚಾರನ ಮತ್ತೆ ಜೀವಂತವಾಗಿ ಇಡುವಂತಹ ಪ್ರಯತ್ನವನ್ನ ಮತ್ತೆ ಮಾಡಿದ್ರು. ಅದರಲ್ಲೂ ಕೂಡ ಸಕ್ಸಸ್ ಆದ್ರು. ಆದ್ರೆ ಅಂತಿಮವಾಗಿ ಈಗ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆ, ಕಳೆದ 3 ದಿನಗಳಿಂದ ರಾಜಕಾರಣದಲ್ಲಿ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆಗಳನ್ನ ಗಮನಿಸಿದ CM ಸಿದ್ದರಾಮಯ್ಯ ಖಂಡಿತ ಎಲ್ಲಿ ಒಂದು ಹೈಕಮಾಂಡ್ ಮೇಲೆ ಆಗಿದ್ದಾರೆ. ಅಂದ್ರೆ ಹೈಕಮಾಂಡ್ಗೆ ನಾನು ಬದ್ಧ, ಹೈಕಮಾಂಡ್ ತೆಗೆದುಕೊಂಡ ನಿರ್ಧಾರಕ್ಕೆ ನಾನು ಬದ್ಧ ಅಂತ ಹೇಳಿದ್ದೆ. ಆದ್ರೆ ಖಂಡಿತವಾಗಲೂ ಕೂಡ ಅಂತಹ ದೊಡ್ಡ ಮಟ್ಟದಲ್ಲಿ ರಾಜಕೀಯ ಸಂದಿಗ್ಧ ಪರಿಸ್ಥಿತಿಗಳು ಅಥವಾ DK ಆಪ್ತ ಬಣದಿಂದ ಆಗುವಂತಹ ಎಡವಟ್ಟು ಹೇಳಿಕೆಗಳು ಇರಬಹುದು, ಅಥವಾ ಬಹಿರಂಗ ಸ್ಟೇಟ್ಮೆಂಟ್ಗಳು ನಾಯಕತ್ವ ಬದಲಾವಣೆಗಾಗಿ ಪಟ್ಟು ನಡೆಯುವಂತದ್ದು, ಇಂತಹ ಸಾಧ್ಯತೆಗಳು, ರಾಜಕೀಯ ಚಟುವಟಿಕೆಗಳು ಕಡಿಮೆ ಆಗುವಂತಹ ಸಾಧ್ಯತೆಗಳು ಇರುವ ಹಿನ್ನೆಲೆಯಲ್ಲಿ ಅವರು ಹೈಕಮಾಂಡ್ಗೆ ನಾನು ಬದ್ಧ ಅಂತಕ್ಕಂಥ ಮಾತನ್ನ ಹೇಳಿರ್ತಕ್ಕಂಥದ್ದು. ಸೊ ಒಟ್ಟಾರೆಯಾಗಿ ರಾಹುಲ್ ಗಾಂಧಿ ಅವರ ಬಳಿ ಅಷ್ಟೇನೆ ರಾಜ್ಯ ನಾಯಕತ್ವದಲ್ಲಿ ಇದ್ದಿರ್ತಕ್ಕಂಥ ಎಲ್ಲಾ ಪ್ರಶ್ನೆಗಳು ಉತ್ತರವನ್ನು ಕಂಡುಕೊಳ್ಬೇಕಾಗಿರ್ತಕ್ಕಂಥದ್ದು. ಸೊ ಅಲ್ಲಿಯವರೆಗೂ ಕೂಡ ಅಂದ್ರೆ ನವೆಂಬರ್ 28 ಮತ್ತು 29ರವರೆಗೂ ಕೂಡ ಎಲ್ಲವೂ ಕೂಡ ಇಂತಹ ಕೇವಲ ಸಣ್ಣ ಪುಟ್ಟ ಚಟುವಟಿಕೆಗಳಷ್ಟೇ ಸೀಮಿತ ಹೊರತು ಅಲ್ಲಿಯವರೆಗೂ ಕೂಡ ನವೆಂಬರ್ 28 29ರವರೆಗೂ ಕೂಡ ಯಾವುದೇ ರೀತಿಯ ಇಂತಹ ಒಂದು ಗೊಂದಲದ ಪ್ರಶ್ನೆಗಳಿಗೆ, ನಾಯಕತ್ವ ಪ್ರಶ್ನೆಗೆ ಯಾವುದೂ ಕೂಡ ಉತ್ತರ ಸಿಗುವಂತೆ ಕಾಣ್ತಾ ಇಲ್ಲ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಸುರೇಶ್ ಡೀಟೇಲ್ಸ್ಗಾಗಿ. ಮುಖ್ಯಮಂತ್ರಿ ಗದ್ದುಗೆ ಫೈಟ್ನ ಕಿಚ್ಚು ಮತ್ತಷ್ಟು ಜೋರಾಗಿದೆ. ಈ ನಡುವೆ ಜ್ವಾಲೆಯನ್ನ ತಣ್ಣಗಾಗಿಸೋದಕ್ಕೆ ಸಚಿವ KJ ಜಾರ್ಜ್ ಪ್ರಯತ್ನ ಪಟ್ಟಿರೋದು ಭಾರಿ ಮಹತ್ವ ಪಡ್ಕೊಂಡಿದೆ. ನಿನ್ನೆ ಸಂಜೆ DKಶಿ ಜೊತೆ ಸಭೆ ಹಮ್ಮಿಕೊಂಡಿದ್ಯಾಕೆ, ಏನೆಲ್ಲ ಮಾತುಕತೆ ನಡೆಸಿದ್ರು, ಹೈಕಮಾಂಡ್ ಸಂದೇಶವನ್ನ ಜಾರ್ಜ್ DKಶಿಗೆ ಹೇಗೆ ಹೇಳಿದ್ರು ನೋಡಿ. ಸಚಿವ KJ ಜಾರ್ಜ್ ಜೊತೆ DKಶಿ ರಹಸ್ಯ ಮಾತುಕತೆ. CM DCM ಬಣಗಳ ಸಂಧಾನಕಾರ ಇಂಧನ ಸಚಿವ. AICC ಬಾಸ್ ಖರ್ಗೆ ಸಭೆ ನಡೆಸಿದ್ರೂ ಗದ್ದುಗೆ ಫೈಟ್ಗೆ ಬ್ರೇಕ್ ಬೀಳೋ ಲಕ್ಷಣಗಳು ಕಾಣ್ತಿಲ್ಲ. ರಾಹುಲ್ ಗಾಂಧಿ ಬರೋವರೆಗೂ ಬಾಯಿ ಮುಚ್ಚಿಕೊಂಡಿರಿ ಅಂದ್ರೂ ನಾಯಕರ ಅಸಮಾಧಾನಕ್ಕೆ ಬ್ರೇಕ್ ಬಿದ್ದಿಲ್ಲ. ಸಚಿವರು CM DCM ನಿವಾಸಕ್ಕೆ ಲಗ್ಗೆ ಇಡೋದು ನಿಂತಿಲ್ಲ. ನಿನ್ನೆ ಜಾರ್ಜ್ ನಿವಾಸದಲ್ಲಿ DKಶಿ ಮಾತುಕತೆ ನಡೆಸಿದ್ದಾರೆ. ಸತತ 1 ಗಂಟೆ ಮಾತುಕತೆ ನಡೆಸಿದ್ದಾರೆ. DKಶಿ ಜಾರ್ಜ್ ಮಾತುಕತೆ. CM ಖರ್ಗೆ ಭೇಟಿ ಬಳಿಕ DCM DKಶಿ ಜೊತೆ ಇಂಧನ ಸಚಿವ ಜಾರ್ಜ್ ಚರ್ಚೆ ನಡೆಸಿದ್ದಾರೆ. DCM DKಶಿ ಮನವೊಲಿಸಲು ಸಚಿವ ಜಾರ್ಜ್ ಪ್ರಯತ್ನ ನಡೆಸಿದ್ದಾರೆ. ತಾಳ್ಮೆಯಿಂದ ಇರುವಂತೆ DKಶಿಗೆ ಇಂಧನ ಸಚಿವ ಪಾಠ ಮಾಡಿದ್ದಾರೆ. ರಾಹುಲ್ ಬರುವವರೆಗೂ ಸೈಲೆಂಟ್ ಆಗಿರುವಂತೆ ಸಲಹೆ ನೀಡಿದ್ದಾರೆ. ಜಾರ್ಜ್ ಮನವಿಗೆ DK ಶಿವಕುಮಾರ್ ಬಹುತೇಕ ಸ್ಪಂದಿಸಿದ್ದಾರೆ ಎನ್ನಲಾಗಿದೆ. ರಾಜ್ಯ ಕಾಂಗ್ರೆಸ್ ನಾಯಕತ್ವ ಬಿಕ್ಕಟ್ಟು ಶಮನಕ್ಕೆ ಶತಪ್ರಯತ್ನ ನಡೆಸುತ್ತಾ ಇರೋ ಹೈಕಮಾಂಡ್ ಸಂಧಾನಕಾರನನ್ನಾಗಿ ಸಚಿವ KJ ಜಾರ್ಜ್ರನ್ನ ಕಳಿಸಿದೆ ಎನ್ನಲಾಗುತ್ತಿದೆ. ಎಐಸಿಸಿ ಮಟ್ಟದಲ್ಲಿ ಪ್ರಭಾವ ಹೊಂದಿರೋ ಜಾರ್ಜ್ ಸಿಎಂ ಡಿಸಿಎಂ ಜೊತೆ ಉತ್ತಮ ಬಾಂಧವ್ಯ ಹೊಂದಿದ್ದಾರೆ. ಇದೇ ಕಾರಣಕ್ಕೆ ಜಾರ್ಜ್ಗೆ ಎಐಸಿಸಿ ಟಾಸ್ಕ್ ಕೊಟ್ಟಿದೆ ಎನ್ನಲಾಗಿದೆ.
ಕಾಂಗ್ರೆಸ್ನಲ್ಲಿ ಪಟ್ಟದ ಫೈಟ್ ಗಾಯಕ್ಕೆ ಮುಲಾಮು ಹಚ್ಚಲು ಖರ್ಗೆ ಸರ್ಕಸ್ ಮಾಡ್ತಾ ಇದ್ದಾರೆ. ಡಿಕೆಶಿಗೆ ಸಿಎಂ ಪಟ್ಟ ಕಟ್ಟಲು ಆಪ್ತ ಶಾಸಕರು ಕಸರತ್ತು ನಡೆಸ್ತಾ ಇದ್ದಾರೆ. ಡಿಸಿಎಂ ಬಣದ 6 ಶಾಸಕರು ನಿನ್ನೆ ರಾತ್ರಿಯೇ ದೆಹಲಿಗೆ ಹಾರಿದ್ದಾರೆ. ದೆಹಲಿಗೆ ತೆರಳಿದ ಡಿಕೆಶಿ ಬೆಂಬಲಿಗರು, ಡಿಸಿಎಂ ಡಿಕೆಶಿ ಆಪ್ತರು ಮತ್ತೆ ದೆಹಲಿ ಚಲೋ ಮುಂದುವರೆಸಿದ್ದಾರೆ. ಹೈಕಮಾಂಡ್ ಮೇಲೆ ಒತ್ತಡ ಹೇರೋದಕ್ಕೆ ಕಸರತ್ತು ನಡೆಸಿದ್ದಾರೆ. ಶಾಸಕರಾದ ಇಕ್ಬಾಲ್ ಹುಸೇನ್, ಉದಯ್ ಗೌಡ, ಎಸಿ ಶ್ರೀನಿವಾಸ್ ಸೇರಿ 6 ಶಾಸಕರು ದೆಹಲಿಗೆ ಹಾರಿದ್ದಾರೆ. ಕೊಟ್ಟ ಮಾತಿನಂತೆ ನಡೆದುಕೊಳ್ಳಬೇಕು ಅಥವಾ ಹೈಕಮಾಂಡ್ ನಿಲುವು ಸ್ಪಷ್ಟಪಡಿಸಬೇಕು ಅನ್ನೋದು ಡಿಕೆಶಿ ದೃಢ ನಿಲುವಾಗಿದೆಯಂತೆ. ಹಾಗಾಗಿ ಪಟ್ಟದ ಫೈಟ್ ಮುಂದೇನಾಗಲಿದೆ ಅನ್ನೋದು ತೀವ್ರ ಕುತೂಹಲ ಮೂಡಿಸಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಸಿಎಂ ಸಿದ್ದರಾಮಯ್ಯ ತವರಲ್ಲೇ ಡಿಕೆಶಿ ಸಿಎಂ ಆಗೋದಕ್ಕೆ ವಿಶೇಷ ಪೂಜೆ ನಡೆಸಲಾಗಿದೆ. ಡಿಕೆಶಿ ಬೆಂಬಲಿಗರು ಮೈಸೂರಿನಲ್ಲಿ ಪೂಜೆ ಮೇಲೆ ಪೂಜೆ ನಡೆಸಿದ್ರು. ಅಯ್ಯಪ್ಪ ದೇಗುಲ, ಗಣಪತಿ ದೇಗುಲಗಳಲ್ಲಿ ಪೂಜೆ ನಡೆಸಿದ್ರು, ಪ್ರಾರ್ಥನೆ ಸಲ್ಲಿಸಿದ್ರು. 101 ಗಣಪತಿ ದೇವಸ್ಥಾನದಲ್ಲಿ ಡಿಕೆಶಿ ಭಾವಚಿತ್ರ ಹಿಡಿದು ಪೂಜೆ ಸಲ್ಲಿಸಲಾಯಿತು. 101 ತೆಂಗಿನಕಾಯಿ ಒಡೆದು ಪ್ರಾರ್ಥನೆ ಸಲ್ಲಿಕೆ ಮಾಡಲಾಯಿತು. ಶಿಡ್ಲಘಟ್ಟದ ರೇಷ್ಮೆ ಮಾರುಕಟ್ಟೆ ಹಾಗೂ ಇತರೆ ಕಾಮಗಾರಿಗಳ ಉದ್ಘಾಟನೆ, ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಇಬ್ಬರು ಒಂದೇ ವೇದಿಕೆಯಲ್ಲಿ ಪಾಲ್ಗೊಂಡಿದ್ದಾರೆ. ಕಾರ್ಯಕ್ರಮದ ಉದ್ಘಾಟನೆ ನಡೀತಾ ಇದೆ. ಎಚ್ ಸಿ ಮಹದೇವಪ್ಪ ಅವರಿದ್ದಾರೆ, ಇನ್ನೂ ಅನೇಕರಿದ್ದಾರೆ. ಅಲ್ಲಿ ಕಾರ್ಯಕ್ರಮದ ಉದ್ಘಾಟನೆ ನಡೀತಾ ಇರತಕ್ಕಂಥದ್ದು ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳಿಬ್ಬರಿಂದನೂ ಕೂಡ. ನೋಡಿ, ಕಳೆದ 48 ಗಂಟೆಗಳಲ್ಲಿ ಇವರಿಬ್ಬರು ಒಂದೇ ವೇದಿಕೆಯಲ್ಲಿ 2ನೇ ಬಾರಿಗೆ ಹೀಗೆ ಭೇಟಿಯಾಗ್ತಾ ಇರತಕ್ಕಂಥದ್ದು. ನಿನ್ನೆ ಹೆಬ್ಬಾಳದಲ್ಲಿ ನಡೆದಿರತಕ್ಕಂಥ ಮತ್ಸ್ಯ ಮೇಳದಲ್ಲಿ ಭಾಗಿಯಾಗಿದ್ರು. ಇವತ್ತು ರೇಷ್ಮೆ ಮಾರುಕಟ್ಟೆ ವಿಚಾರ ಹಾಗೂ ಅನೇಕ ಕಾಮಗಾರಿಗಳು, ವಿವಿಧ ಕಾಮಗಾರಿಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನಾ ಕಾರ್ಯಕ್ರಮ, ಫಲಾನುಭವಿಗಳಿಗೆ ಸವಲತ್ತು ವಿತರಣೆ ಕಾರ್ಯಕ್ರಮ ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟದಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಇಬ್ಬರು ಕೂಡ ಭಾಗಿಯಾಗಿದ್ದಾರೆ.